ಡಿಗ್ರಿ ಕಾಲೇಜಸ್ 430 ಕಾಲೇಜು ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅವರಿಗೆ ಇವತ್ತು ಗೆಸ್ಟ್ ಲೆಕ್ಚರರ್ ಫ್ಯಾಕಲ್ಟೀಸ್ ಇಲ್ದಿರಾ ಇವತ್ತು ತುಂಬಾ ತೊಂದರೆ ಆಗ್ತಾ ಇದೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ಲದೆ ಸುಮಾರು ಫಸ್ಟ್ ಗ್ರೇಡ್ ಕಾಲೇಜ್ 430 ಕಾಲೇಜಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಫ್ಯಾಕಲ್ಟೀಸ್ ಇಲ್ದಿರಾ ಅವ್ರು ಬಂದು ರೋಡಲ್ಲಿ ಬಂದು ಪ್ರತಿಭಟನೆ ಮಾಡೋಂಥ ಒಂದು ಸಿಚುವೇಶನ್ ಉಂಟು ಮಾಡಿರೋದು ಏನಪ್ಪಾ ಅಂತಂದ್ರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು. ಇವರು 10,000 ಜನ UGC ಕ್ವಾಲಿಫೈಡ್ ನೆಟ್ ಕೆಸೆಟ್ ಮತ್ತೆ PhD ಹೋಲ್ಡರ್ಸ್ ನ ಇವರು ಕೂಡಲೇ ಅವರು ನೇಮಕಾತಿ ಕೌನ್ಸಿಲಿಂಗ್ ಮಾಡಿ ನೇಮಕ ಮಾಡ್ಕೊಂಡಿದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ರೋಡ್ ಬಂದು ಪ್ರತಿಭಟನೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಅವ್ರು ಆಲ್ರೆಡಿ 10,000 ಜನ ಗೆಸ್ಟ್ ಫ್ಯಾಕಲ್ಟೀಸ್ ನಾನ್ UGC ಅಂದ್ರೆ 5,500 ಜನ ನಾನ್ UGC ಕ್ವಾಲಿಫೈಡ್ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಆಲ್ರೆಡಿ ಕೋರ್ಟ್ ಒಳಗಡೆ ಫಸ್ಟ್ ಬೆಂಚ್ ಅಲ್ಲಿ ಒಂದು ವರ್ಷ ಮುಂಚೆನೆ UGC ಪರವಾಗಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಹೇಳಿ ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ 1956 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು. ಒಂದು ಡಿಗ್ರಿ ಕಾಲೇಜಿಗೆ ಒಂದು ಲೆಕ್ಚರರ್ ಯಾವ ರೀತಿ ಇರಬೇಕು ಅಂತ ಹೇಳಿ ಆ ಒಂದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಹೇಳುತ್ತೆ. ಅಂದ್ರೆ ನೆಟ್ ಪಾಸ್ ಆಗಿರ್ಬೇಕು, ಕೆಸೆಟ್ ಪಾಸ್ ಆಗಿರ್ಬೇಕು, ಇಲ್ಲಾಂದ್ರೆ PhD ಹೋಲ್ಡರ್ಸ್ ಆಗಿರ್ಬೇಕು ಅಂತ ಹೇಳಿ. ಆದ್ರೆ ಇವತ್ತು ನಾನ್ UGC ಅವರು UGC ಎಕ್ಸಾಮ್ ಪಾಸ್ ಆಗಲಿಲ್ಲ. 2013 ಸುಮಾರು ಒಂದು 6 ಬಾರಿ ಕೆಸೆಟ್ ಎಕ್ಸಾಮ್ ನಡೆಸಿದ್ದಾರೆ ಕರ್ನಾಟಕ ಸರ್ಕಾರ. ಅದಾದ್ಮೇಲೆ ಸುಮಾರು ಒಂದು ಪ್ರತಿ ವರ್ಷ 7 ಸತಿ ನೆಟ್ ಎಕ್ಸಾಮ್ಸ್ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ 12 ವರ್ಷ ಅಂದ್ರೆ 24 ಸತಿ ನೆಟ್ ಎಕ್ಸಾಮ್ಸ್ ಆಗಿರುತ್ತೆ. ಎಷ್ಟೋ ಜನ ನಾನ್ UGC ಕ್ವಾಲಿಫೈಡ್ ಒಂದು ಎಕ್ಸಾಮ್ಸ್ ಪಾಸ್ ಆಗ್ತಿರೋ ಹೊತ್ತು 5,500 ಜನ ಒಂದು ನೋಟಿಫಿಕೇಶನ್ ಕೌನ್ಸಿಲಿಂಗ್ ಮಾಡಿ ಅಂತ ನೋಟಿಫಿಕೇಶನ್ ಬಿಟ್ರೆ ಅದನ್ನ ಸ್ಟೇಟ್ ಒಂದು ನಾವೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರಿಗೆ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ವರ್ಷ ಮುಂಚೆ ನೀವು ನೋಡ್ಬೋದು ಒಂದು ಪ್ರೆಸ್ ಅಂದ್ರೆ FIR ಆಗಿದೆ ಯಾರ ಮೇಲೆ ಅಂತಂದ್ರೆ ಪೀಟರ್ ಮತ್ತೆ ಹನುಮಂತ್ ಗೌಡ ಕಲ್ಮನಿ ಅಂತ ಹೇಳಿ. ಅಂದ್ರೆ MC ಸುಧಾಕರ್ ಅವರು ಇಲ್ಲಿದೆ ನೋಡಿ, ಪೇಪರ್ ಸ್ಟೇಟ್ಮೆಂಟ್ಸ್ ಇದೆ. ಏನಂತ ಇದೆ ಅಂದ್ರೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಶ್ರೀ ಸುಧಾಕರ್ ಹಾಗೂ ಆಯುಕ್ತರಾದ ಜಗದೀಶ್ ಅವರಿಗೆ ಹಣವನ್ನು ತಲುಪಿಸಿದ್ದೇವೆ. ಅಂದ್ರೆ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತ FIR ಹೇಳಿದ್ದಾರೆ. ಒಬ್ಬೊಬ್ಬ ಕ್ಯಾಂಡಿಡೇಟ್ಸ್ ಇಂದ 3.5 ಲಕ್ಷ ದುಡ್ಡು ತಗೊಂಡು 17.5 ಲಕ್ಷ ದುಡ್ಡು ಇಸ್ಕೊಂಡು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರಿಗೆ ದುಡ್ಡು ಕೊಟ್ಟಿದ್ದಾರಂತೆ. ಹನುಮಂತ್ ಗೌಡ ಕಲ್ಮಣಿ ಮತ್ತೆ ಪೀಟರ್ ಅನ್ನೋ ಒಟ್ಟು 3 ಜನದ ಮೇಲೆ ಇದು FIR ಆಗಿದೆ. ಅಂದ್ರೆ ಇವರು UGC ಕ್ವಾಲಿಫೈಡ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನದು ನಿಯಮ ಇದೆ, ನಿಯಮಾನುಸಾರವಾಗಿ ಇವರು ಕೌನ್ಸಿಲಿಂಗ್ ಮಾಡಿ ಗೆಸ್ಟ್ ಲೆಕ್ಚರ್ 10,000 ಜನ ಗೆಸ್ಟ್ ಲೆಕ್ಚರ್ ಫ್ಯಾಕಲ್ಟೀಸ್ ತಗೋಬೇಕಾಗಿತ್ತು. ಆದ್ರೆ ಇವತ್ತೇನ್ ಮಾಡ್ತಿದಾರೆ ಅಂತಂದ್ರೆ ನಾನ್ UGC ಕ್ವಾಲಿಫೈಡ್ ಇಲ್ಲದೆ ಇರೋರ ಹತ್ರ ನೀವು ಒಬ್ಬರ ಹತ್ರ 3.5 ಲಕ್ಷ ದುಡ್ಡು ತಗೊಂಡು ನಾನು ನಿಮಗೆ ಪರ್ಮನೆಂಟ್ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಸುಧಾಕರ್ ಅವರು ದುಡ್ಡು ತಗೊಂಡಿದ್ದಾರೆ ಅಂತ ಹೇಳಿ FIR ಇದೆ. ಇದು ನಾನು ಹೇಳ್ತಾ ಇರೋದಲ್ಲ. ಅಂದ್ರೆ ಇವರು ನಾನ್ UGC ಕ್ವಾಲಿಫೈಡ್ ಆಗಿರೋರು ಅಂದ್ರೆ ಅನ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ನ ಇವರು ಕಂಟಿನ್ಯೂ ಮಾಡೋದಕ್ಕೋಸ್ಕರ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ಈ ಕೆಲಸ ಅಂದ್ರೆ ಎಷ್ಟು ಕೋಟಿ ದುಡ್ಡು ಇಸ್ಕೊಂಡಿದ್ರ. ಇವತ್ತಿನ ದಿನ ಲಕ್ಷಾಂತರ ವಿದ್ಯಾರ್ಥಿಗಳು ರೋಡ್ ಬಂದಿದ್ದಾರೆ. ಅಂದ್ರೆ 430 ಕಾಲೇಜ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಇವತ್ತು ಶಿಕ್ಷಕರಿಲ್ಲ, ಅಂದ್ರೆ ಲೆಕ್ಚರರ್ ಇಲ್ಲದೆ ಇವತ್ತು ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಪ್ರಕಾರ ಅವರೇ ಒಂದು ನಿಯಮ ಮಾಡ್ಕೊಂಡಿದ್ದಾರೆ. ಈ ಕ್ವಾಲಿಫೈಡ್ ಇರಬೇಕು, ನೆಟ್ ಕೆಸೆಟ್ ಮತ್ತೆ PhD ಹೋಲ್ಡರ್ಸ್ ತಗೋಬೇಕಂತ ಹೇಳಿ. ಅಂದ್ರೆ ನಮ್ಮ ಸರ್ಕಾರ ಯಾವ ರೀತಿ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಿದ್ದಾರೆ, ಈ ಒಂದು ಮಧ್ಯಪ್ರವೇಶ ಮಾಡಿ ಈ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಬೇಕಾ ಬೇಡವಾ? ಯೂನಿವರ್ಸಿಟಿ ಅಂದ್ರೆ ಈಗ ನೆಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು, ಕೆಸೆಟ್ ಎಕ್ಸಾಮ್ಸ್ ಯಾಕೆ ಕಂಡಕ್ಟ್ ಮಾಡಬೇಕು, PhD ಯಾಕೆ ಮಾಡಬೇಕು? ಅಂದ್ರೆ ಕೌನ್ಸಿಲಿಂಗ್ ನೋಟಿಫಿಕೇಶನ್ ಮಾಡಿದ್ರೆ 40,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ 20,000 ಜನ ಕ್ವಾಲಿಫೈಡ್ ಇದ್ದಾರೆ. 10,000 ಪೋಸ್ಟ್ ಇದೆ, 20,000 ಜನ ಕ್ವಾಲಿಫೈಡ್ ಇದ್ದಾರೆ. ಆದ್ರೆ ಇವರು ನಾನ್ ಕ್ವಾಲಿಫೈಡ್ ನ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಅಪೀಲ್ ಹೋಗಿದೆ ಡಿವಿಷನ್ ಬೆಂಚ್ಗೆ. ಫಸ್ಟ್ ಸಿಂಗಲ್ ಬೆಂಚ್ ಅಲ್ಲಿ ಆಲ್ರೆಡಿ ಇವ್ರ ಪರವಾಗಿ UGC ಪರವಾಗಿ ಕೌನ್ಸಿಲಿಂಗ್ ಮಾಡಿ ಅಂತ ಬಂದಿದೆ. ಆದ್ರೆ ಇವರು ಮತ್ತೆ ಡಿವಿಷನ್ ಬೆಂಚ್ ಅಪೀಲ್ ಹೋಗ್ಬಿಟ್ಟು ಮತ್ತೆ ಸೋಮವಾರ ಇವರು ಅಫಿಡವಿಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಾನ್ UGC ಪರವಾಗಿ. ಅಂದ್ರೆ ಸರ್ಕಾರ ಎಂತ ಕೀಳ್ದಿದೆ. 10,000 ಜನ ಗೆಸ್ಟ್ ಫ್ಯಾಕಲ್ಟೀಸ್ ನೀವು ನಾನ್ UGC ಕ್ವಾಲಿಫೈಡ್ ತಗೊಂತೀರಾ ಅಂತಂದ್ರೆ ಇದನ್ನ ನಾವು ಖಂಡಿಸ್ತೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ರಾಜ್ಯಾದ್ಯಂತ ನಾವು ಆಲ್ರೆಡಿ ಪ್ರತಿಭಟನೆ ಮಾಡ್ತಿದೀವಿ ವಿದ್ಯಾರ್ಥಿಗಳ ಪರವಾಗಿ. ನೀವು
ಈ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ UGC ಕ್ವಾಲಿಫೈಡ್ ಆಗಿರೋರ್ನ ಗೆಸ್ಟ್ ಫ್ಯಾಕಲ್ಟೀಸ್ ನ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಿದೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ AACC ಮಲ್ಲಿಕಾರ್ಜುನ್ ಸರ್ಗೆ ಸರ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂದ್ರೆ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರಿಗೆ ಇವ್ರ ಮೇಲೆ ಒಂದು ತನಿಖೆ ನಡೆಸಿ ಇವರು ಎಷ್ಟು ಕೋಟಿ ದುಡ್ಡು ತಗೊಂಡಿದ್ದಾರೆ ಅನ್ಕ್ವಾಲಿಫೈಡ್ UGC ಅನ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಹತ್ರ ಎಷ್ಟು ಕೋಟಿ ದುಡ್ಡು ತಗೊಂಡಿದ್ದಾರೆ. ಯಾಕೆಂದ್ರೆ ಆಸ್ ಪರ್ ನಾನು ಹೇಳ್ತಾ ಇರೋದಲ್ಲ, ಆಗಸ್ಟ್ 24-25 ಅಂದ್ರೆ 25 ಆಗಸ್ಟ್ 2024ರಲ್ಲಿ FIR ಆಗಿದೆ ಪೀಟರ್ ಮತ್ತೆ ಹನುಮಂತ ಗೌಡ ಕಲ್ಮನಿ ಅಂತ ಮೇಲೆ 3 ಜನ ಕ್ಯಾಂಡಿಡೇಟ್ಸ್ ಮೇಲೆ ಇವರು ದುಡ್ಡು ತಗೊಂಡಿದ್ದಾರೆ ಅಂತ FIR ಮಾಡಿದ್ದಾರೆ ಅಂತಂದ್ರೆ ಇದ್ರ ಮೇಲೆ ಯಾಕೆ ತನಿಖೆ ಮಾಡಿಲ್ಲ? ಇವ್ರನ್ನ ಯಾಕೆ ಇನ್ನು ಮುಂದುವರಿಸ್ತಾ ಇದ್ದೀರಾ? ಉನ್ನತ ಶಿಕ್ಷಣ ಸಚಿವರಾಗಿ MC ಸುಧಾಕರ್ ಅವರು ಯಾಕೆ ಮುಂದುವರಿಸ್ತಿದ್ದೀರಾ? ಇದಕ್ಕೆ ಸರ್ಕಾರಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ? ಇದು ತನಿಖೆ ಆಗ್ಬೇಕು. ಸರ್ಕಾರ ಏನ್ ಮಾಡ್ತಾ ಇದೆ? 10,000 ಗೆಸ್ಟ್ ಫ್ಯಾಕಲ್ಟೀಸ್ ನ ನೀವು ಪ್ರತಿಭಟನೆ ಮಾಡಂತ ಪರಿಸ್ಥಿತಿ ಬಂದಿದೆಯಲ್ಲ, ಇದನ್ನೆಲ್ಲ ಯಾರು ಕೇಳೋರು? ಶಾಲಾ ಕಾಲೇಜುಗಳಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇದು ದೊಡ್ಡ ಮಟ್ಟಕ್ಕೆ ಆಗಸ್ಟ್ ಮುಂಚೆ ವಿದ್ಯಾರ್ಥಿಗಳ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆ ಮತ್ತೆ ಏನಪ್ಪಾ ಅಂತಂದ್ರೆ UGC ಕ್ವಾಲಿಫೈಡ್ ಆಗಿರೋರು ನೆಟ್, ಕೆಸೆಟ್ ಮತ್ತೆ PhD ಹೋಲ್ಡರ್ಸ್ ನ ಇವರಿಗೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸಿಲ್ವಾ? ಆಲ್ರೆಡಿ ಅವರಿಗೆ 22ರಲ್ಲಿ 3 ವರ್ಷ ಕೊಟ್ಟಿದ್ದಾರೆ. 3 ವರ್ಷ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ 22ರಿಂದ